ಇರುವಂಥ ಪ್ರಮುಖ ಕಾಂಗ್ರೆಸ್ ಲೀಡರ್ಸೇ ಆಗಿರ್ತಾರೆ. ಪ್ರಿಯಾಂಕಾ ಖರ್ಗೆ ಅಂತೂ ಅಂತಲ್ಲ, ನಮ್ಮ ಜೊತೆ ಹೋಗಿದ್ರು ಅಂದರೆ ಆ ಜಿಲ್ಲೆ ಕಾಂಗ್ರೆಸ್ ನಾಯಕರುಗಳೇ ಹೋಗಿರುತ್ತದೆ. ಯಾಕೆಂದರೆ ಆ ಕುಟುಂಬನೇ ನಮ್ಮ ಪಕ್ಷದ ನಾಯಕರುಗಳ ಜೊತೆಯಲ್ಲಿ ಈ ರೀತಿ ಬೆಳಗ್ಗೆ 3 ಗಂಟೆಗೆ ಬಂದು ನಮ್ಮನ್ನು ಎದುರಿಸಿದ್ದಾರೆ ಅಂತೇಳಿ ಹೇಳಿರೋಂಥ ಒಂದು ವಿಷಯ. ಹಾಗಾಗಿ ಅದನ್ನು ನಾನು ಇವಾಗ ಪ್ರಸ್ತಾಪ ಮಾಡಿರೋಂಥದ್ದು. ಬೆಳಗ್ಗೆ 3 ಗಂಟೆಗೆ ಬಂದು ನೀವು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ, ಇದನ್ನು ನೀವು ನಾಳೆಯಿಂದ ನೀವು ಎಲ್ಲಿ ಕೂಡ ನೀವು ಪ್ರಶ್ನೆ ಎತ್ತೋ ಪರಿಸ್ಥಿತಿ ಇಲ್ಲ. ಹಾಗೇನಾದರೂ ಆದರೆ ನಾವು ನಿಮ್ಮನ್ನು ಕೂಡ ನಿಮ್ಮ ಗತಿ ಕಾಣಿಸ್ತೀವಿ ಅಂತೇಳಿ ಅವ್ರಿಗೆ ಹೆದರಿಕೆ ಕೊಟ್ಟಿರೋ ಕಾರಣ ಅದನ್ನು ನಮ್ಮ ಪಕ್ಷದ ನಾಯಕರುಗಳ ದೃಷ್ಟಿಗೆ ಅವ್ರು ತೊಗೊಂಡು ಬಂದಿರೋಂಥದ್ದು. ಸರ್, ಈಗ ನಿಮ್ಮ ಪಕ್ಷದ ನಡೆ ಏನು ಸರ್? ಕೊನೆಗೆ ನಂದು ಮುಗಿಸ್ಬಿಡ್ತೀನಿ, ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ಇವತ್ತು ತಾವು ಕೇಳಿರೋ ಪ್ರಶ್ನೆಗೆ ಇವತ್ತು ಏನು ಸಚಿನೊಂದು ಸಾವಿನ ಪ್ರಕರಣವನ್ನು ಮುಖ್ಯಮಂತ್ರಿಗಳು ಪ್ರಿಯಾಂಕಾ ಖರ್ಗೆ ಅವ್ರ ಕಡೆಯಿಂದ ರಾಜೀನಾಮೆ ಪಡ್ಕೊಳ್ಳುವಂಥದ್ದು ಪ್ರಮುಖವಾಗಿರುವಂಥ ಒಂದು ವಿಷಯ. ಜೊತೆಗೆ CBIಗೆ ಅವರು ಈ ತನಿಖೆಯನ್ನು ವಹಿಸಬೇಕಾಗುತ್ತೆ. ಮತ್ತು ಯಾವುದೇ ಒಂದು ವಿಷಯದಲ್ಲಿ ಕೂಡ ಇವತ್ತು ಆ ನ್ಯಾಯ ಸಿಗೋ ವಿಚಾರದಲ್ಲಿ ಆ ಕುಟುಂಬಕ್ಕೆ ಇವತ್ತು ಧೈರ್ಯ ಏನಾದರೂ ಸಿಗಬೇಕು ಅಂತಂದರೆ CBIಯಿಂದ ಎಂಕ್ವೈರಿ ಮಾಡಿದರೆ ಮಾತ್ರ ಸಾಧ್ಯ. ಇವತ್ತು CID CODಗಳು ಇವೆಲ್ಲವುದರಿಂದ ಕೂಡ ಯಾವ ರೀತಿ ಕಾಂಗ್ರೆಸ್ ನಾಯಕರುಗಳು ಹೋಗಿ ಬೆಳಗಿನ ಜಾವ 3 ಗಂಟೆಗೆ ಹೆದರಿಸಿದಾರೋ, ಇವರು ಕೂಡ ಅದೇ ರೀತಿಯಲ್ಲಿ ಹೋಗಿ ಹೆದರಿಸಿ ಪ್ರಿಯಾಂಕಾ ಖರ್ಗೆ ಅವ್ರ ಪರವಾಗಿ ಸ್ಟೇಟ್ಮೆಂಟ್ ತಗೊಳ್ಳುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಮತ್ತು ನಮ್ಮ ಅವರು ಸಚಿನ್ ಅವರ ಕುಟುಂಬಕ್ಕೆ ಡೇ ಆ್ಯಂಡ್ ನೈಟ್ ಅಂದರೆ ಹಗಲಿರಲು ಕೂಡ ಅವ್ರಿಗೆ ಭದ್ರತೆಯನ್ನು ನೀಡುವಂಥ ಒಂದು ವಿಚಾರಕ್ಕೆ ರಾಜ್ಯ ಸರ್ಕಾರ ತಕ್ಷಣ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಜೊತೆಗೆ ಅವ್ರ ಕುಟುಂಬಕ್ಕೆ, ಯಾಕೆಂದರೆ 5 ಮಂದಿ ಸಹೋದರಿಯರು, ಒಬ್ಬರು ಇಬ್ಬರು ಅಂತಲ್ಲ, ಇಡೀ ಕುಟುಂಬಕ್ಕೆ ಆಧಾರಸ್ತಂಭವಾಗಿದ್ದ ಸಚಿನ್ ಹೋಗಿರೋ ಕಾರಣ ಇವತ್ತು 1 ಕೋಟಿ ಹಣವನ್ನು ಆ ಕುಟುಂಬಕ್ಕೆ ಪರಿಹಾರವಾಗಿ ನೀಡುವಂಥ ಒಂದು ವಿಚಾರ. ಮತ್ತು ಆ ಸಹೋದರಿಯರೆಲ್ಲರೂ ಕೂಡ ತುಂಬ ವಿದ್ಯಾವಂತರಾಗಿದ್ದಾರೆ. ಅವರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ತಕ್ಷಣ ಒಂದು ಸರ್ಕಾರಿ ಕೆಲಸ ಕೊಡುವಂಥ ಒಂದು ಜವಾಬ್ದಾರಿ ಸರ್ಕಾರ ತಗೋಬೇಕನ್ನೋದು ಭಾರತೀಯ ಜನತಾ ಪಕ್ಷದ ಒಂದು ಆಗ್ರಹ. ಜೊತೆಗೆ ಈ ವಿಷಯವನ್ನು ಈ ಎಲ್ಲ ನಮ್ಮ ಬೇಡಿಕೆಗಳನ್ನು ಅವರು ತಕ್ಷಣ ಒಂದು ಕ್ಷಣ ಕೂಡ ಡಿಲೇ ಮಾಡಿದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳು ಕ್ರಮ ಕೈಗೊಂಡ್ರೆ ಒಂದಿಷ್ಟು ರಾಜ್ಯದ ಜನರ ಮುಂದೆ ಅವ್ರಿಗೊಂದು ಗೌರವ ಅನ್ನೋದು ಇರುತ್ತೆ. ಇಲ್ಲ ಅಂತಂದರೆ ಜನರೇ ಅವರನ್ನು ಕೆಳಗಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಬಳ್ಳಾರಿ ಅಂತೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ನಮ್ಮ ಬಗ್ಗೆ ಇವತ್ತು ಅವರೆಲ್ಲ ಏನು ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ಆದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ, ಯಾಕೆಂದರೆ ಅವ್ರಿಗೆ ಅಷ್ಟು ಒಳ್ಳೆಯ ಯೋಚನೆ ರಿಪಬ್ಲಿಕ್ ಅನ್ನೋ ವರ್ಡನ್ನು ಸಿದ್ದರಾಮಯ್ಯ ಅವ್ರು ಏನು ಉಪಯೋಗಿಸಿದ್ರಲ್ಲ, ಇವತ್ತು ರಿಪಬ್ಲಿಕ್ ಆಫ್ ಮೈಸೂರು ಮುಡಾ ಹಗರಣದ ವಿಚಾರ ನಾವು ತಗೊಂಡ್ರೆ 5,000 ಕೋಟಿ ಹಗರಣ ಮುಖ್ಯಮಂತ್ರಿಗಳದ್ದು. ಸೊ ಅಲ್ಲಿ ರಿಪಬ್ಲಿಕ್ ಆಫ್ ಮೈಸೂರು ಅಂತ ಹೇಳ್ಬೋದು. ಮತ್ತು ರಿಪಬ್ಲಿಕ್ ಆಫ್ ಕನಕಪುರ ಅನ್ನುವಂಥದ್ದನ್ನ ಹೇಳಿರುವಂಥ ಒಂದು ವಿಚಾರ. ಇವತ್ತು ರಿಪಬ್ಲಿಕ್ ಆಫ್ ಬೀದರು ಗುಲ್ಬರ್ಗ ಎರಡನ್ನೂ ನಾವು ಸೇರಿಸ್ಕೋಬೇಕಾಗುತ್ತೆ. ಅಲ್ಲ, ಆದರೆ ಯಾದಗಿರಿ ಯಾಕೆಂದರೆ ಅದು ಗುಲ್ಬರ್ಗ, ಅದನ್ನು ಕೂಡ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಒಂದು ಟೈಮ್ನಲ್ಲಿ ಅಖಂಡ ಜಿಲ್ಲೆಯಾಗಿ ಇರುವಂಥದ್ದು ಆಗಿರೋ ಕಾರಣ. ಸೊ ಅದು ಅದನ್ನು ವಿಷಯ ಅದನ್ನು ಹೇಳ್ತೀನಿ ನೋಡಿ. ಯಾಕೆಂದರೆ ಅಲ್ಲಿ ಈಶ್ವರಪ್ಪ ಅವರ ಹೆಸರನ್ನು ಅವರು ಉಲ್ಲೇಖ ನೇರವಾಗಿ ಮಾಡಿದ್ರು ಅನ್ನೋದು ಕರೆಕ್ಟೇ. ಅದಕ್ಕೆ ಅವ್ರು ನೇರವಾಗಿ ರಾಜೀನಾಮೆಯನ್ನು ಕೊಟ್ಟರು. ಇಲ್ಲಿ ವಿಷಯ ಏನಾಗಿದೆ ಅಂತಂದರೆ, ಪ್ರಿಯಾಂಕಾ ಖರ್ಗೆ ಬಹಳಷ್ಟು ಒಳ್ಳೆ ಮೇಧಾವಿ, ಬುದ್ಧಿವಂತ. ಸೊ ಹಾಗಾಗಿ ಅವರ PAಗಳ ಮೂಲಕನೇ ಎಲ್ಲ ವ್ಯವಹಾರ ನಡೆಸಿರುವಂಥ ಒಂದು ವಿಚಾರ. ಇವಾಗ ನಾನು ಅವರು ತಪ್ಪು ಮಾಡಿಲ್ಲ ಅನ್ನೋದೇ ನಿಜ ಆಯಿತು ಅಂತಂದರೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಭಾಳಷ್ಟು ಸಮಯನೂ ಬೇಕಾಗಿಲ್ಲ. ಈ ವಿಷಯದಲ್ಲಿ ಒಂದು CBI ಎಂಕ್ವೈರಿ ಆಗಿಬಿಟ್ರೆ, ಇವಾಗ ರಾಜುನ ಬಂಧನ ಮಾಡಿದರೆ ಕೇವಲ ಸಚಿನ್ ಒಬ್ಬರ ಕಡೆಯಿಂದನೇ ಅವ್ರು ಈ ಒತ್ತಡ ಹಾಕಿ ಅಮೌಂಟ್ ವಸೂಲಿ ಮಾಡೋ ಪ್ರಯತ್ನ ಮಾಡಿದ್ರ, ಅಥವಾ ಪ್ರಿಯಾಂಕಾ ಖರ್ಗೆ ಪರವಾಗಿ ಇನ್ನೆಷ್ಟು ಅವ್ಯವಹಾರಗಳನ್ನ ಇವರು ಮಾಡಿದ್ದಾರೆ ಅನ್ನೋದೆಲ್ಲದನ್ನು ಕೂಡ ಬಯಲಿಗೆ ಬರುತ್ತೆ. ಮತ್ತು ರಾಜು ಬಾಯಿ ಬಿಟ್ಟರೆ ಎಲ್ಲ ವಿಷಯಗಳು ಕೂಡ ಪ್ರಿಯಾಂಕಾ ಖರ್ಗೆ ಬಗ್ಗೆ ಕೂಡ ಗೊತ್ತಾಗುತ್ತೆ. ಹಾಗಾಗಿ CBI ಎಂಕ್ವೈರಿ ಆದರೆ ಮಾತ್ರ ರಾಜು ಕಡೆಯಿಂದ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲ ಬಂಡವಾಳ ಹೊರಗಡೆ ಬರೋದಕ್ಕೆ ಸಾಧ್ಯ. ಅವ್ರ ಧೈರ್ಯ ಯಾರಿಗೂ ಕೂಡ ಸಾಧ್ಯನೇ ಇಲ್ಲ. ಮತ್ತು ಆ ರಾಜು ಇವ್ರ ಕುಟುಂಬಕ್ಕೆ ಎಷ್ಟು ಆಪ್ತರು ಅನ್ನೋದು ಕೇವಲ ನಿನ್ನೆ ಮೊನ್ನೆ ಅವರನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದವರಲ್ಲ. ಇಡೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ಪ್ರಿಯಾಂಕಾ ಖರ್ಗೆವರೆಗೂ
ಇಡೀ ಆ ಕುಟುಂಬಕ್ಕೆ ಎಷ್ಟು ಆತ್ಮೀಯರನ್ನೋ ವಿಷಯ ತಮಗೆ ಆ ಭಾಗದಲ್ಲಿನ ಪ್ರತಿಯೊಬ್ಬರು ಒಂದು ಮನೆ ಮಾತದು. ಈಶ್ವರಪ್ಪನವರು ಒಬ್ಬ ಗುತ್ತಿಗೆದಾರ ಈ ರೀತಿ ಒಂದು ಡೆತ್ ನೋಟನ್ನು ಅವರು ಬರೆದಿರುವಂಥ ಒಂದು ವಿಚಾರದಲ್ಲಿ ತಕ್ಷಣ ಪಕ್ಷ ಅವ್ರ ಕಡೆಯಿಂದ ರಾಜೀನಾಮೆ ಪಡ್ಕೊಳ್ತು. ಅವ್ರ ತಪ್ಪು ಇಲ್ಲ ಅಂತಂದರೂ ಕೂಡ ಅವರು ಮತ್ತೆ ಅಧಿಕಾರ ವಹಿಸ್ಕೊಳ್ಳೋಂಥ ಒಂದು ಇದಕ್ಕೆ ಮುಂದಾಗಲಿಲ್ಲ ಅವರು. ಜೊತೆಗೆ ಹಿಂದೆ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಕೂಡ ಜಾರ್ಜ್ ಅವರು DSP ಗಣಪತಿ ವಿಚಾರದಲ್ಲಿ ಅವ್ರ ಮೇಲೆ ಆರೋಪ ಬಂದಾಗ ಅವರು ರಾಜೀನಾಮೆಯನ್ನು ಕೊಟ್ಟರು. ಇನ್ವೆಸ್ಟಿಗೇಷನ್ ಆದಮೇಲೆ ಅವರು ಅದರಲ್ಲಿ ತಪ್ಪಿತಸ್ಥರು ಅಲ್ಲ ಅಂತಂದಮೇಲೆ ಅವರು ಮತ್ತೆ ಮಂತ್ರಿ ಆದರು ಅವರು. ಇವತ್ತು ಪ್ರಿಯಾಂಕಾ ಖರ್ಗೆ ಆ ರೀತಿ ರಾಜೀನಾಮೆ ಕೊಡುವಂಥ ಒಂದು ನೈತಿಕತೆಯನ್ನು ಅವರಾದರೂ ವಹಿಸಬೇಕಾಗಿತ್ತು, ಅಥವಾ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಕಡೆಯಿಂದ ರಾಜೀನಾಮೆ ತಕ್ಷಣ ಪಡ್ಕೋಬೇಕಾಗಿತ್ತು. ಯಾಕೆಂತಂದರೆ ಇವತ್ತು ಪ್ರಿಯಾಂಕಾ ಖರ್ಗೆ ಜೊತೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆ ರೀತಿ ರಾಜೀನಾಮೆ ಪಡ್ಕೊಳ್ಳೋಷ್ಟು ಒಂದು ಧೈರ್ಯ ಮತ್ತು ಶಕ್ತಿ ಕೂಡ ಅವರಲ್ಲಿ ಇಲ್ಲ. ಕಾರಣ ಏನಂತಂದರೆ ಪ್ರಿಯಾಂಕಾ ಖರ್ಗೆ ಇವತ್ತು ತಾವೆಲ್ಲ ಮಾಧ್ಯಮ ಸ್ನೇಹಿತರು ಅಸೆಂಬ್ಲಿಯಲ್ಲಿ ಗಮನಿಸ್ತಾ ಇರ್ತೀರಿ, ಮುಖ್ಯಮಂತ್ರಿಯನ್ನು ಪ್ರಶ್ನೆ ಕೇಳಿದರೆ ಪ್ರಿಯಾಂಕಾ ಖರ್ಗೆನೇ ಎದ್ದು ಮಾತಾಡ್ತಾರೆ. ಗೃಹ ಮಂತ್ರಿಗಳ ಬಗ್ಗೆ ನಾವು ಪ್ರಶ್ನೆ ಕೇಳಿದರೆ ಪ್ರಿಯಾಂಕಾ ಖರ್ಗೆನೇ ಎದ್ದು ಮಾತಾಡ್ತಾರೆ. ಪ್ರತಿಯೊಂದು ವಿಷಯದಲ್ಲಿ ಏನಂದರೆ ಅವರ ತಂದೆ ಇವತ್ತು ಇಡೀ ದೇಶಕ್ಕೆ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಅನ್ನುವಂಥ ಒಂದು ಸೊಕ್ಕು ಅಹಂಕಾರನ, ಅಥವಾ ನನ್ನನ್ನು ಯಾರೂ ಏನು ಮಾಡ್ಕೊಳ್ಳೋಕ್ಕಾಗಲ್ಲ, ಈ ಮುಖ್ಯಮಂತ್ರಿನೇ ಬೇಕಾದರೆ ನಮ್ಮಪ್ಪನೇ ಕಿತ್ತು ಬಿಸಾಕ್ಬೋದು, ಈ ಮುಖ್ಯಮಂತ್ರಿ ನನ್ನೆಲ್ಲಿ ಮಂತ್ರಿ ಸ್ಥಾನದಿಂದ ತೆಗಿಲಿಕ್ಕಾಗುತ್ತೆ ಅನ್ನೋ ದುರಹಂಕಾರ ಕೂಡ ಗೊತ್ತಾಗಲಿಲ್ಲ. ಇನ್ನು ಹೇಳ್ತಾ ಇದ್ದರು, ನೀವೆಲ್ಲ ಬಟ್ಟೆಗಳು ಹರ್ಕೊಂಡ್ರೂ ಕೂಡ, ನೀವು ಬೀದಿಗೆ ಬಿದ್ದು ಬಟ್ಟೆಯಲ್ಲಿ ಹರ್ಕೊಂಡ್ರೂ ಕೂಡ ನಾನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂತೇಳಿ ನಿನ್ನೆ ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇದ್ದರು. ಬಟ್ಟೆ ಹರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಮನ್ನು ಹೇಗೆ ಕೆಳಗಿಳಿಸಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷಕ್ಕೆ, ರಾಜ್ಯದ ಜನರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಆ ದುರಹಂಕಾರದ ಸೊಕ್ಕಿನ ಮಾತುಗಳಿವತ್ತು ಅವ್ರೇನು ಮಾತಾಡ್ತಾ ಇದ್ದಾರೆ, ತಕ್ಷಣ ಅವರಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಪಡ್ಕೊಂಡಿಲ್ಲ ಅಂತಂದರೆ ಭಾರತೀಯ ಜನತಾ ಪಕ್ಷ ಇವತ್ತು ನಮ್ಮ ಸಚಿನ್ ಅವರ ಕುಟುಂಬಕ್ಕೆ, ಅವರ ಇಡೀ ತೀರ ಹಿಂದುಳಿದ ಬಡ ಕುಟುಂಬ, 5 ಮಂದಿ ಸಹೋದರಿಯರನ್ನ ಹೊಂದಿರುವಂಥ ಒಬ್ಬ ಯುವಕ ಏನು ತೀರ್ಕೊಂಡು ಹೋಗಿದ್ದಾರೆ, ಆ ಕುಟುಂಬದ ಜೊತೆ ನಾವು ಕೂಡ ನಿಂತು ಅವ್ರಿಗೆ ನ್ಯಾಯ ಸಿಗೋವರೆಗೂ ಕೂಡ ಹೋರಾಟ ಮಾಡುವಂಥ ಒಂದು ಸ್ಥಿತಿಗೆ ಇವತ್ತು ಭಾರತೀಯ ಜನತಾ ಪಕ್ಷ ತೀರ್ಮಾನ ಮಾಡಿದೆ. ಇದರಲ್ಲಿ ವಿಶೇಷ ಏನಂತಂದರೆ, ನಿಮಗೆ ಗಮನಿಸಬೇಕಾಗಿರೋ, ತಾವೆಲ್ಲರೂ ಕೂಡ ಭಾಳ ಗಂಭೀರವಾಗಿ ಗಮನಿಸಬೇಕಾಗಿರುವಂಥ ಒಂದು ವಿಚಾರ ಅಂದರೆ, ಆ ಹುಡುಗ ಸಚಿನ್ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದ್ದಾನೆ, ಅಂದರೆ ನಾನು ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತೇಳಿ. ತಕ್ಷಣ ಅವರಿಬ್ಬರು ಸಹೋದರಿಯರು ಪೊಲೀಸ್ ಸ್ಟೇಷನ್ಗೆ ಧಾವಿಸಿ ಪೊಲೀಸ್ ಅವರಿಗೆ ಕಂಪ್ಲೇಂಟು ಕೊಟ್ಟಿದ್ದಾರೆ. ಕಂಪ್ಲೇಂಟು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಒಂದು ವೇಳೆ ಆ ಇಬ್ಬರು ಸಹೋದರಿಯರು ಹೋಗಿ ಹೇಳಿದ ತಕ್ಷಣ ಪೊಲೀಸರು ಕನಿಷ್ಠ ಪಕ್ಷ ಅವರು ಇಮ್ಮಿಡಿಯೇಟಾಗಿ ಆ ಮೊಬೈಲ್ ನಂಬರನ್ನು ಟ್ರ್ಯಾಕ್ ಮಾಡಿದರೆ, ಒಂದು ವೇಳೆ ಆ ಹುಡುಗ ಆತ್ಮಹತ್ಯೆ ಮಾಡಿಕೊಳ್ಳೋ ಯೋಚನೆಯಲ್ಲಿದ್ದಾಗ ಆ ಸಮಯದಲ್ಲಿ ಏನಾದರೂ ಕೂಡ ಹೋಗಿ ಮನವರಿಕೆ ಮಾಡಿ ಆ ಹುಡುಗನ ಬದುಕು ಉಳಿಸ್ಬೋದಾಗಿತ್ತು. ಅಂದರೆ ಪೊಲೀಸರು ಆ ಪ್ರಯತ್ನ ಮಾಡೋದನ್ನು ಬಿಟ್ಟು ಆ ಇಬ್ಬರು ಸಹೋದರಿಯರನ್ನು ಕೂಡ ತುಂಬ ಒಂದು ಹೀಯಾಳಿಸಿ, ಅವ್ರ ಬಗ್ಗೆ ತುಂಬ ಕೆಟ್ಟದಾಗಿ ನಡ್ಕೊಂಡು, ಬಾಯಿಗೆ ಬಂದಂಗೆ ಒಂದು ಅವ್ರನ್ನ ಬೈದು ವಾಪಸ್ ಕಳಿಸಿದ್ದಾರೆ. ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಇವತ್ತು ಗುಲ್ಬರ್ಗ ಮತ್ತು ಬೀದರ್ ಈ ಜಿಲ್ಲೆಗಳಲ್ಲಿ ಜನರೆಲ್ಲರೂ ಕೂಡ ಮಾತಾಡೋದು ಒಂದೇನೆಂದರೆ, ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕೂಡ ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ ಕಚೇರಿಗಳಾಗಿ ಮಾರ್ಪಾಟಾಗಿರೋದು. ಯಾವೊಬ್ಬರೂ ಕೂಡ ಇವತ್ತು ಧೈರ್ಯ ಮಾಡಿ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಯಾರೂ ಧೈರ್ಯ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಹಾಗಾಗಿ ಇವತ್ತು ಅದು ಸಂಪೂರ್ಣವಾಗಿ ಪೊಲೀಸ್ ಸ್ಟೇಷನ್ಗಳಂತ ಅನ್ನೋದಕ್ಕಿಂತಲೂ ಕಾಂಗ್ರೆಸ್ ಪಕ್ಷದ ಕಚೇರಿಗಳನ್ನುವಂಥ ಒಂದು ರೀತಿಯಲ್ಲಿ ಮಾರ್ಪಾಟಾಗಿರುವಂಥದ್ದು. ನೋಡಿ, ಇವಾಗ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು, ನಮ್ಮ ವಿಪಕ್ಷ ನಾಯಕರುಗಳು, ವಿಧಾನ ಪರಿಷತ್ ಸದಸ್ಯರು, ಆ ಭಾಗದಲ್ಲಿ ಎಲ್ಲರೂ ಕೂಡ ವಿಜೇಂದ್ರ ಅವರಿಗೆ ಡೆಲ್ಲಿಯಲ್ಲಿ ಬಹಳಷ್ಟು ಪ್ರಮುಖವಾಗಿರುವಂಥ ಒಂದು ಸಭೆಗೆ ಅವರು ಭಾಗವಹಿಸಬೇಕಾಗಿದ್ದರೂ ಕೂಡ ಅವರು ತಕ್ಷಣ ಇದನ್ನು ಭಾಳ ಪ್ರಮುಖವಾಗಿ ಪರಿಗಣಿಸಿ ಅವರು ತರಾತುರಿಯಾಗಿ ಹೋಗಿ ಆ ಕುಟುಂಬನ ವಿಚಾರಿಸಿದರು. ಅವರಿಗೆ ಮಾನಸಿಕವಾಗಿ ಅವ್ರಿಗೇನು ಧೈರ್ಯ ತುಂಬುವಂಥ ಒಂದು ಕೆಲಸ ಅವ್ರು ಮಾಡಿದರು. ಇವತ್ತು ಕಾಂಗ್ರೆಸ್ ಪಕ್ಷದವರು ಹಗಲೋಗಿ, ಇವತ್ತು ಆ ಘಟನೆ ನಡೆದಾಗ ಅವರು ಹಗಲೋಗಿಬಿಟ್ಟು ಎಲ್ಲ ನಾಯಕರುಗಳೋಗಿ ಅವ್ರಿಗೆ ಧೈರ್ಯ ಕೊಡಬೇಕಾಗಿತ್ತು. ಬೆಳಗಿನ ಜಾವ 3 ಗಂಟೆಗೆ ಹೋಗಿದ್ದಾರೆ.
ಇಲ್ಲಿ ತಾವು ಗಮನಿಸಬೇಕಾಗಿರೋದು ಬೆಳಗಿನ ಜಾವ 3 ಗಂಟೆಗೆ ಸಚಿನ್ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಸಹೋದರಿಯರೆಲ್ಲರಿಗೂ ಕೂಡ ನೀವು ಇದನ್ನು ತುಂಬ ಗಂಭೀರವಾಗಿ ನೀವೇನಾದರೂ ತಗೊಂಡು ಈ ರೀತಿ ನೀವು ಬೀದಿಗೆ ಬಿದ್ದು ನಮ್ಮ ಪಕ್ಷಕ್ಕೆ ಮತ್ತು ಪ್ರಿಯಾಂಕ ಖರ್ಗೆ ಅವರಿಗೆ ಏನಾದರೂ ತೊಂದರೆ ಮಾಡೋ ಪರಿಸ್ಥಿತಿ ಏನಾದರೂ ಬಂತು ಅಂದರೆ ನಿಮ್ಮ ಗತಿ ಏನಾಗುತ್ತೆ ಅಂತೇಳಿ ಅವರಿಗೆ ಬೆದರಿಕೆಯನ್ನು ಹಾಕಿ ಹೆದರಿಸಿ ನಾಳೆಯಿಂದ ನೀವು ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ನೀವು ಎಲ್ಲಿ ಕೂಡ ಕಾಣಿಸ್ಬಾರ್ದು. ಈ ವಿಷಯವನ್ನು ನೀವು ಎಲ್ಲಿ ಕೂಡ ನೀವು ಭಾಳ ಗಂಭೀರವಾಗಿ ತಗೊಂಡು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂತು ಅಂದರೆ ನಿಮಗೆ ನಾವು ಗತಿ ಕಾಣಿಸ್ತೀವಿ ಅಂತೇಳಿ ಬೆಳಿಗ್ಗೆ 3 ಗಂಟೆಗೆ ಹೋಗಿ ಅವ್ರನ್ನ ಹೆದರಿಸಿ ಬಂದಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.